ಹ್ಯಾಪಿ ಏಕಾದಶಿ ಎಲ್ರಿಗೂ. ಇವತ್ತು ಏಕಾದಶಿ, ಬೆಳಿಗ್ಗೆ ತಲೆ ಸ್ನಾನ ಕೂಡ ಮಾಡಿ ಆಯಿತು. ಇವತ್ತು ಕ್ಯಾರೆಟ್ ಮತ್ತು ಸೌತೆಕಾಯಿ ಹಾಕಿ ಕೋಸಂಬರಿ ಮಾಡಿ ತಿಂದು ಕೂಡ ಆಯಿತು. ನಮ್ಮನೆಗ ಚಪಾತಿ ತಿಂದು ಸ್ಕೂಲಿಗೆ ಹೋದ್ಲು. ಈಗ ಯಾಕೋ ಬೇಜಾರಿವತ್ತು, ಏನು ಕೆಲಸ ಮಾಡಲಿಕ್ಕೂ ಮನಸ್ಸಿಲ್ಲ ಆಗದಂಗೆ ಆಗಿದೆ. ಆದರೂ ಸುಮ್ಮನೆ ಕೂತ್ಕೊಳ್ಳುವಾಗಿಲ್ಲ, ಏನಾದರೂ ಮಾಡಬೇಕಲ್ವ, ಎಲ್ಲ ಕೆಲಸ ಮಾಡಬೇಕು. ಅಡುಗೆ ಕೆಲಸವನ್ನು ಮಾಡೋದಿಲ್ಲ, ಉಳಿದಿದ್ದೆಲ್ಲ ಕೆಲಸನೂ ಮಾಡೋದೇನೆ. ಈಗ ಬಟ್ಟೆ ನೆನೆಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಟೈಮಿಗೆ 10:15, ಇನ್ನೂ ಕಸ ಗುಡಿಸಿಲ್ಲ. ಯಾಕೋ ಇವತ್ತು ಸ್ವಲ್ಪ ಆಳಸ್ತನ ಆದಂಗೆ ಆಗಿದೆ. ಬಟ್ಟೆ ನೆನೆಸಿಟ್ಟು ಬಂದು ಆಮೇಲೆ ಕಸ ಗುಡಿಸ್ಕೊಳ್ತೇನೆ. ಆಮೇಲೆ ದೇವರ ಶ್ಲೋಕ ಎಲ್ಲ ಇವತ್ತು ಓದಬೇಕು, ಏಕಾದಶಿ ಅಲ್ವಾ, ದಿನ ಓದೋದೇನೆ. ಆದರೆ ಇವತ್ತು ಸ್ವಲ್ಪ ಹೆಚ್ಚಿಗೆ ಓದಬೇಕಂತ ಅಂದ್ಕೊಂಡಿದ್ದೇನೆ. ಮನುಷ್ಯನ ಮನಸ್ಸು ಎಷ್ಟು ಚಂಚಲವಾದ್ದಲ್ವ, ಇವತ್ತಿರೋ ಥರ ನಾಳೆ ಇರೋಲ್ಲ. ಮನಸ್ಸು ಚೇಂಜ್ ಆಗ್ತಾ ಇರುತ್ತೆ. ಒಂದಿನ ಬೇಜಾರಾದರೆ ಒಂದೊಂದು ದಿನ ಖುಷಿಯಾಗಿರುತ್ತೆ. ಖುಷಿಯಾದಾಗ ಮನಸ್ಸು ತುಂಬ ಅಂದರೆ ಏನು ಬೇಕಾದರೂ ಕೆಲಸ ಮಾಡ್ಬೋದು ಹೀಗೆ ಅನಿಸುತ್ತೆ ಅಲ್ವಾ. ಅದೇ ಬೇಜಾರಿದ್ದಾಗ ಏನೂ ಕೆಲಸ ಮಾಡಲಿಕ್ಕೆ ಬೇಡ, ಯಾವುದಕ್ಕೂ ಮನಸ್ಸಿರೋದಿಲ್ಲ ಅಂತ ಹೇಳ್ತೇವಲ್ವ, ಹಾಗಾಗಿರುತ್ತೆ. ಏನು ಮಾಡೋದು. ಆದರೂ ಕೂಡ ನಾವು ನಮ್ಮ ಕೆಲಸನ ಮಾಡ್ಕೊಳ್ತಾ ಹೋಗಬೇಕು. ಯಾಕಂದರೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಈ ಕಡೆ ಕೆಲಸನೂ ಆಗೋಲ್ಲ, ಈ ಕಡೆ ಮನಸ್ಸಿಗೆ ಸಮಾಧಾನವೂ ಕೂಡ ಇಲ್ಲ. ಸೊ ಇವತ್ತು ಏಕಾದಶಿ, ಹಾಗಾಗಿ ನಾನು ಶೇಂಗಾ ಬೀಜನ ಹುರಿತಾ ಇದ್ದೇನೆ. ಹೆಚ್ಚಿನದಾಗಿ ನಿಮ್ಗೆ ಗೊತ್ತಿರ್ಬೋದು, ನಾನು ಏಕಾದಶಿ ದಿನಾನೇ ಶೇಂಗಾ ಬೀಜ ಹುರಿದು, ಯಾಕಂದರೆ ನಮ್ಮ ಮನೆಯವರು ಇದನ್ನ ತಿಂತಾರೆ. ಸೊ ಹಾಗಾಗಿ ಮತ್ತು ಇವತ್ತು ಸಾಬುದಾನಿ ಕಿಚಡಿ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಅದಕ್ಕೂ ಕೂಡ ಶೇಂಗಾ ಬೀಜದ ಪೌಡ್ರ್ ಬೇಕಲ್ವ, ಹಾಗಾಗಿ ಅದನ್ನ ನಾನು ಹುರಿದಿಟ್ಬಿಟ್ರೆ ನಮ್ಮ ಅತ್ತೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಬೀಜ ಮಾಡಿರ್ತಾರೆ. ನೋಡಿ, ಒಂದು 2-2.5 ಗಂಟೆ ಮೊದಲು ನಾನು ನೆನೆಸಿಟ್ಟಿದ್ದೆ ಸಾಬಕ್ಕಿ. ಅದು ಎಷ್ಟು ದಪ್ಪ ಆಗಿದೆ ನೋಡಿ. ಈಗ ಚಿಕ್ಕದು ಉಂಡೆ ಇತ್ತು, ಈಗ ಹೆಚ್ಚು ದೊಡ್ಡದಾಗಿದೆ. ಹಾಗೆ ನಾನು ಇದೇ ಗ್ಯಾಪಲ್ಲಿ ಒಂದು ಆರೆಂಜ್ ಕೂಡ ತಿಂತಾ ಇದ್ದೇನೆ. ಈಗ ಬಟ್ಟೆ ಒಗಿಲಿಕ್ಕೆ ಹೋಗಬೇಕು. ಸೊ ಹಾಗಾಗಿ ಸ್ವಲ್ಪ ಎನರ್ಜಿ ಬರಲಿ ಅಂತ, ಏಕಾದಶಿ ಅಲ್ವಾ, ಹಾಗಾಗಿ. ಫ್ರೆಂಡ್ಸ್, ಟೈಮ್ ಈಗ 11:50. ನಾನು ಈಗ ಬಟ್ಟೆ ಒಗಿಲಿಕ್ಕೆ ಹೋಗ್ತೇನೆ. ಯಾಕಂದರೆ ನೆಲ ಒರೆಸೋ ಕೆಲಸ ಇಲ್ಲ ಇವತ್ತು ನೆಲ ಒರೆಸೋಕ್ಕೆ ಒಬ್ಬಳು ಬರ್ತಾಳೆ. ಹಾಗಾಗಿ ಇವತ್ತು ಏಕಾದಶಿ ಬೇರೆ ಅಲ್ವಾ. ಸೊ ನೆಲ ಎಲ್ಲ ಒರೆಸೋದಿಲ್ಲ, ಯಾಕಂದರೆ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂಥೇಳಿ. ಹಾಗೆ ಆ್ಯಪಲ್ ಜ್ಯೂಸ್ ಕೂಡ ಮಾಡಿಕೊಂಡೆ. 2 ಆ್ಯಪಲ್ ಹಾಕಿ ಜ್ಯೂಸ್ ಮಾಡಿಕೊಂಡೆ. ಇದು ಸ್ವಲ್ಪ ತೆಳ್ಳಗಾಗಿದೆ, ಯಾಕಂದರೆ ಇದು ಆಕಳ ಹಾಲು. ಪ್ಯಾಕೆಟ್ ಹಾಲೆಲ್ಲ ಬರುತ್ತಲ್ವ, ಅದರ ಜ್ಯೂಸ್ ಮಾಡಿದ್ರೆ ದಪ್ಪ ಇರುತ್ತೆ ಹಾಲು, ಹಾಗಾಗಿ ದಪ್ಪ ಆಗುತ್ತೆ. ಇದು ಸ್ವಲ್ಪ ತೆಳ್ಳಗಾಗುತ್ತೆ. ಈ ಸಾಬಕ್ಕಿ ನೋಡಿ 11 ಗಂಟೆಗೆ ನಾನು ನೆನೆಸಿದ್ದೆ, ಈಗ ಟೈಮು 1:15. ಎಷ್ಟು ಚೆನ್ನಾಗಿ ನೆಂದಿದೆ. ಚಿಕ್ಕದಾಗಿತ್ತು ಮೊದಲು, ನೆನೆಸೋಕ್ಕಿಂತ ಮೊದಲು. ಈಗ ದಪ್ಪ ಆಗಿ ಎಷ್ಟು ಮೆತ್ತಗಾಗಿದೆ. ತುಂಬ ಚೆನ್ನಾಗಿರುತ್ತೆ ಈ ಸಾಬುದಾನಿ ಕಿಚಡಿ. ಹಾಗಾಗಿ ಇವತ್ತು ಏಕಾದಶಿ ಅಂತ ಮಾಡೋದು. ಈಗ ಸಾಬುದಾನಿ ಕಿಚಡಿ ಮಾಡ್ಕೊಳ್ಳೋಣ ಬನ್ನಿ. ಸಿಂಪಲಾಗಿ ಮಾಡ್ತೇನೆ, ಏನಿಲ್ಲ. ಒಂದು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ತೇನೆ. ಎಣ್ಣೆ ಹಾಕಿದರೂ ಆಗುತ್ತೆ, ಆದರೆ ತುಪ್ಪ ಹಾಕಿದ್ರೆ ಸ್ವಲ್ಪ ತುಪ್ಪದ ಪರಿಮಳ ಬರುತ್ತಲ್ವ, ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ತುಪ್ಪ ಕರಗಿದೆ. ಈಗ ಅದಕ್ಕೆ ಒಂದು 2 ಸ್ಪೂನು ಅಷ್ಟು ಜೀರಿಗೆ ಹಾಕ್ಕೊಳ್ತೇನೆ. ಜೀರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸಾಬಕ್ಕಿಗೆ. ಹಾಗೆ 2 ಚಿಕ್ಕದಾಗಿ ಒಂದೊಂದು ಹಸಿಮೆಣಸು ಕಟ್ ಮಾಡಿಟ್ಟಿದ್ದೆ. ಕರಿಬೇವು ಸೊಪ್ಪು ಎಷ್ಟು ಹಾಕ್ಕೊಳ್ಳೋದು. ಬಟಾಟೆ ಅಂದರೆ ಆಲೂಗಡ್ಡೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೂ ಆಗುತ್ತೆ. ನಾನು ಹಾಕ್ತಾಯಿಲ್ಲ, ಯಾಕಂದರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಆಲೂಗಡ್ಡೆ. ಕೆಲವರು ಹಾಕ್ತಾರೆ. ಹಾಗೆ ಈಗ ನೋಡಿ, ಸಾಬುದಾನ ಅದನ್ನು ಕೂಡ ನಾನು ಹಾಕ್ಕೊಂಡೆ. ನೀರೆಲ್ಲ ಸೋಸಿ ಹಾಗೆ ಇಟ್ಕೊಂಡಿದ್ದೆ ಒಂದು ಕಡೆ. ಈಗ ಹಾಕಿದೆ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದು ತುಂಬ ಸಿಂಪಲ್ ಮತ್ತು ಟೇಸ್ಟ್ ಕೂಡ ಹೌದು. ಉಪವಾಸಕ್ಕೆ, ಫಾಸ್ಟಿಂಗಿಗೆಲ್ಲ ಇದು ಚೆನ್ನಾಗಿರುತ್ತೆ ಈ ಸಾಬುದಾನಿ ಕಿಚಡಿ. ಹಾಗೆ ಶೇಂಗಾ ಪೌಡ್ರ್ ಕೂಡ ಮಾಡಿಟ್ಟಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಈ ಶೇಂಗಾ ಪೌಡ್ರ್ ಯಾವಾಗಲೂ ಹುಡಿ ಆಗ್ತಿತ್ತು. ಬಿಸಿ ಇರೋದಕ್ಕೆ ಏನೋ ಗೊತ್ತಿಲ್ಲ, ಈ ಥರ ಮುದ್ದೆ ಥರ ಆಗಿದೆ. ಆದರೂ ಅದು ಮಿಕ್ಸ್ ಮಾಡಿದ್ರೆ ಸರಿ ಆಗುತ್ತೆ ಅಂಥೇಳಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಒಂದೇ 1 ಸ್ಪೂನಷ್ಟು ಸಕ್ಕರೆ ಹಾಕದೇ ಇದ್ರೂ ಆಗುತ್ತೆ, ಆದರೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹಾಕಿದೆ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಇತ್ತು, ಕೊತ್ತಂಬರಿ ಸೊಪ್ಪು ಅಷ್ಟೇ ಸಾಕು ಅಂತ ಸ್ವಲ್ಪ ಮಾಡಿದ್ನಲ್ವ. ಹಾಗಾಗಿ ಅದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಅಂದರೆ ಸ್ವಲ್ಪ ಅದರಲ್ಲಿ ಬೇಯಬೇಕದು, ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಸಾಬಕ್ಕಿ. ಹಾಗೆ ಒಂದು ಅರ್ಧ ಲಿಂಬೆ ರಸನ ಹಿಂಡ್ಕೊಂಡೆ. ಲಿಂಬೆ ರಸ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಹೆಚ್ಚು ಟೇಸ್ಟ್ ಆಗುತ್ತೆ. ನಮ್ಮ ಅನಗಂಗೆ ತುಂಬ ಇಷ್ಟ. ಅವಳು ಯಾವಾಗಲೂ ಹೇಳ್ತಾ ಇರ್ತಾಳೆ, ನಾನು ತುಂಬ ದಿನ ಆಯಿತು ಸಾಬುದಾನಿ ಕಿಚಡಿ ಮಾಡ್ದೇನೆ, ಅವಳಿಗೆ ಇಷ್ಟ ಅಂತ ಇವತ್ತು ಮಾಡಿದೆ. ಏಕಾದಶಿನೂ ಹೌದಲ್ವ, ಹಾಗಾಗಿ ಈ ರೀತಿ ಬಂದಿತ್ತು. ಹಾಗೆ ಇದು ಈವ್ನಿಂಗ್ ಟೈಮ್. ಈಗ 5 ಗಂಟೆ ನಮ್ಮ ಮನೆಗೆ ಬರೋ ಟೈಮ್ ಆಯಿತು. ಅವಳು ಬಂದ ತಕ್ಷಣ ಸಾಬುದಾನಿ ಕಿಚಡಿ ತಿನ್ನಲಿ ಅಂಥೇಳಿ ನಾನು ಸ್ವಲ್ಪ ಇಷ್ಟೊತ್ತಿಗೆ ಬಿಸಿ ಮಾಡ್ತಾ ಇದ್ದೇನೆ. ಹಾಗೆ ಅವಳಿಗೆ ತಿಂಡಿ ಎಲ್ಲ ಕೊಟ್ಟು ನಾನು
ಉದ್ದಿನ ಬೇಳೆನ ನೆನೆಸಿದೆ. ತುಂಬ ಚೆನ್ನಾಗಿ ತೊಳ್ಕೊಂಡು ಉದ್ದಿನ ಬೇಳೆ ನೆನೆಸಿದೆ, ನಾಳೆ ಇಡ್ಲಿ ಮಾಡೋಣ ಅಂಥೇಳಿ. ಫ್ರೆಂಡ್ಸ್, ಸಾರಿ ಉಟ್ಕೊಂಡು ರೆಡಿ ಆದೆ. ಯಾಕೆ ಗೊತ್ತಾ, ಇವತ್ತು ಏಕಾದಶಿ, ಹಾಗಾಗಿ ಗೋಪಿನಾಥ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂಥೇಳಿ ಮಠಕ್ಕೆ. ಇವತ್ತು ಏಕಾದಶಿ ಇರೋದ್ರಿಂದ. ಮತ್ತು ಒಬ್ಬರ ಮನೆಯಲ್ಲಿ ಅರಿಶಿನ ಕುಂಕುಮಕ್ಕೂ ಕರೆದಿದ್ದಾರೆ. ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದಾನೇ ಅರಿಶಿನ ಕುಂಕುಮ ತೊಗೊಂಡು ವಾಪಸ್ ಬರೋದು ಮನೆಗೆ. ಸೊ ಹಾಗಾಗಿ ಈಗ ಹೋಗ್ತಾ ಇದ್ದೇನೆ. ಏಕಾದಶಿ ಆಗಿರೋದ್ರಿಂದ ಮನೇಲಿ ಯಾರೂ ಊಟ ಮಾಡೋದಿಲ್ಲಾಗಿದ್ದರು, ಹಾಗಾಗಿ ನಾನು ಮಧ್ಯಾಹ್ನ ಅನ್ನ ಮಾಡಿರಲಿಲ್ಲ. ಈಗ ಸಂಜೆ ಅನಗ ಊಟ ಮಾಡ್ತೀನಿ ಅಂತ ಹೇಳಿದ್ರು, ಅನ್ನ ಊಟ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವಳಿಗೆ ಕುಕ್ಕರಲ್ಲೇ ಅನ್ನ ಮಾಡಿಕೊಟ್ಟೆ, ಮತ್ತು ಮಜ್ಜಿಗೆ ಮೆಣಸಿತ್ತು, ಅದನ್ನ ಕರ್ಕೊಟ್ಟೆ ಅವಳಿಗೆ. ಅವಳು ಹಾಲು ಮಜ್ಜಿಗೆ ಮೆಣಸು ಹಾಕ್ಕೊಂಡು ಊಟ ಮಾಡಿದ್ಲು. ಹಾಗೆ ಇಡ್ಲಿ ಹಿಟ್ಟು ಕೂಡ ರುಬ್ಬಿಟ್ಕೊಂಡು ಮಲ್ಕೊಂಡೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇದು ನೋಡಿ, ಇಡ್ಲಿಗೆ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಎಣ್ಣೆನ ಹಾಗೆ ಸವರ್ಕೊಳ್ಬೇಕು ಇಡ್ಲಿ ಪಾತ್ರೆಗೆ. ಅಂದರೆ ಈಸಿಯಾಗಿ ಹತ್ಕೊಳ್ಳೋದಿಲ್ಲ, ಅಂದರೆ ಅಂಟ್ಕೊಳ್ಳೋದಿಲ್ಲ ಇಡ್ಲಿ, ತುಂಬ ಚೆನ್ನಾಗಿ ಬರುತ್ತೆ ತೆಗೆದ ತಕ್ಷಣ. ಹಾಗಾಗಿ ಅದನ್ನ ಎಣ್ಣೆ ಹಚ್ಕೊಂಡೆ. ಹಾಗೆ ಈಗ ಇಡ್ಲಿ ಪಾತ್ರೆನ ಇಡೋದು. ತುಂಬ ಚೆನ್ನಾಗಿರ್ತದೆ ಇಡ್ಲಿ, ಹೂವಿನ ಥರ ಬರ್ತದೆ. ತುಂಬ ದಿನ ಆಯಿತು ಇಡ್ಲಿ ಮಾಡ್ದೇನೆ, ಮತ್ತು ಉದ್ದಿನ ದೋಸೆ ಕೂಡ ಮಾಡ್ದೇನೆ. ಗ್ರೈಂಡರ್ ಹಾಳಾಗಿತ್ತಲ್ವ, ಹಾಗಾಗಿ ನಾನು ಉದ್ದಿನ ತಿಂಡಿಯನ್ನು ಮಾಡಿರಲಿಲ್ಲ. ಇಡ್ಲಿ ಆದ್ರೆಲ್ಲ ನಮ್ಮ ಮನೆಗೆ ಇಷ್ಟಪಟ್ಟು ತಿಂತಾಳೆ, ಉದ್ದಿನ ಇಡ್ಲಿ ಆದರೆ. ಹಾಗೆ ಸಾಂಬಾರು ಮಾಡೋಣ ಅಂತ ಹೇಳಿ ತೊಗರಿಬೇಳೆ ಇದನ್ನ ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ತೇನೆ. ಒಂದು ಚೆನ್ನಾಗಿ ಬೇಯಬೇಕಿದು. ಈ ಕೆಮ್ಮು ಒಂದು ನಿಲ್ಲೋದೇ ಇಲ್ಲಪ್ಪ, ಸುಮಾರು ದಿನ ಆಯಿತು ಕೆಮ್ಮು. ಧ್ವನಿನೂ ಸ್ವಲ್ಪ ಬಿದ್ದಂಗಾಗಿದೆ. ಇಡ್ಲಿ ಕೂಡ ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿ ಬಿಸಿ ಇಡ್ಲಿ. ಗ್ರೈಂಡರಲ್ಲಿ ಹಾಕಿದ್ರೆ ಮಾತ್ರ ಹೆಚ್ಚಿಗೆ, ಅಂದರೆ ಕ್ವಾಂಟಿಟಿ ಅಷ್ಟೇ ಇರುತ್ತೆ ಉದ್ದಿನ ಬೇಳೆದು, ಆದರೆ ಮಿಕ್ಸರಲ್ಲಿ ಹಾಕಿದ್ರೆ ತುಂಬ ಕಡಿಮೆ ಹಿಟ್ಟಾಗುತ್ತೆ. ಅದೇ ಗ್ರೈಂಡರಲ್ಲಿ ಹಾಕಿದ್ರೆ ತುಂಬ ಹೆಚ್ಚು ಹಿಟ್ಟಾಗುತ್ತೆ. ಒಂದೇ ಒಂದು ಲೋಟ ನಾನು ಇಡ್ಲಿ ಬೇಳೆ ಉದ್ದಿನ ಬೇಳೆನ ಹಾಕಿದ್ದು, 2 ಲೋಟ ರವೆ ಹಾಕಿದ್ದು, ತುಂಬ ಇಡ್ಲಿ ಆಯಿತು. ಒಂದು ನಮ್ಮದು ಇಡ್ಲಿ ಪಾತ್ರೆ ಸ್ವಲ್ಪ ಸಣ್ಣದಲ್ವ, ಹಾಗಾಗಿ 2 ಸಲ ನಾನು ಇಡ್ಲಿನ ಹಾಕ್ಕೊಳ್ಬೇಕಾಗುತ್ತೆ. ನನಗೆ ಯಾವಾಗಲೇ ಜ್ವರ ಬರಲಿ, ಥಂಡಿ ಆಗಲಿ, ನೆಗಡಿ ಆಗಲಿ, ಅಥವಾ ಏನೇ ಒಂದು ಮೈ ಹುಷಾರಿಲ್ಲ ಅಂದರೂ ಕೂಡ ಬೇರೆ ಯಾವುದೂ ಬೆಳಿಗ್ಗೆ ತಿನ್ನಲಿಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಆದರೆ ಇಡ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಆಗುತ್ತೆ. ಹಾಗಾಗಿ ನನಗೆ ಇಡ್ಲಿ ಅಂದರೆ ಇಷ್ಟ. 2ನೇ ಸಲ ನಾನು 1 ರೌಂಡ್ ಇಡ್ಲಿ ಮುಗಿಸಿದೆ. ಈಗ 2ನೇ ರೌಂಡ್ ಇದು ಇಡ್ಲಿ ಹಾಕ್ತಾಯಿದ್ದೇನೆ ನೋಡಿ. ಮಿಕ್ಸರಾದರೆ ಎಷ್ಟು ಕಡಿಮೆ ಹಿಟ್ಟಾಗುತ್ತೆ, ಆದರೆ ಗ್ರೈಂಡರಲ್ಲಿ ತುಂಬ ಚೆನ್ನಾಗಿ ಹಿಟ್ಟಾಗುತ್ತೆ, ಮತ್ತು ಇಡ್ಲಿ ಕೂಡ ಚೆನ್ನಾಗಿ ಬರುತ್ತೆ. ಸೊ 2ನೇ ಸಲ ಇಡ್ಲಿಗೆ ಹಾಕ್ತಾಯಿದ್ದೀನಿ. ಈಗ ಸ್ನಾನ ಮುಗಿಸ್ಕೊಂಡು ಬಂದೆ, ತರಕಾರಿನ ಬೇಯಿಸ್ಲಿಕ್ಕೆ ಹೋಗಿದ್ದೆ ನೋಡಿ. ಸಾಂಬಾರು ಮಾಡೋಣ ಅಂಥೇಳಿ ಇಡ್ಲಿಗೆ ತರಕಾರಿ ಬೇಯಿಸ್ಕೊಳ್ತಾ ಇದ್ದೇನೆ ನೋಡಿ. ಇದು MTR ಸಾಂಬಾರು ಪೌಡ್ರು, ನಾನು ಯಾವಾಗಲೂ ಯೂಸ್ ಮಾಡೋದಿದ್ದೇನೆ. ಈ ತೊಗರಿಬೇಳೆ ಕೂಡ ಬೆಂದಿತ್ತು. ಈಗ ಈ ತರಕಾರಿ ಮಧ್ಯದಲ್ಲಿ ಸೇರಿಸ್ಕೊಳ್ಬೇಕು. ಆದರೆ ಇದು ತುಂಬ, ಅಂದರೆ ಮೂಲಂಗಿ ಎಲ್ಲ ಹಾಕಿದ್ನಲ್ವ, ಸ್ವಲ್ಪ ಗಟ್ಟಿ ಇತ್ತು. ಕ್ಯಾರೆಟು ಅದೆಲ್ಲ, ತೊಂಡೆಕಾಯಿ ಹೆಚ್ಚು ಚೆನ್ನಾಗಿ ಬೆಂದಿರಲಿಲ್ಲ. ಇನ್ನೂ ಸ್ವಲ್ಪ ಬೇಯಲಿ ಅಂಥೇಳಿ ಹಾಗೆ ಬಿಟ್ಟೆ ನಾನು. ಸ್ವಲ್ಪ ಹೊತ್ತು ನಂತರ ಆದರೆ ಎಲ್ಲ ಬೆಂತು. ಆಮೇಲೆ ಇದನ್ನ ಆ್ಯಡ್ ಮಾಡಿಕೊಂಡೆ, ತೊಗರಿಬೇಳೆನ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸಾಂಬಾರು ಮಾಡಿಕೊಂಡ್ರೆ ಮುಗೀತು ಇಡ್ಲಿಗೆ ಸಾಂಬಾರು ಪೌಡ್ರು ಕೂಡ ಸೇರಿಸ್ಕೊಂಡೆ. ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಅದು ಹೋಗ್ತಾ ತೊಗರಿಬೇಳೆ ಹಾಕಿದ್ದೀವಲ್ಲ, ಆ ಬೇಳೆ ಹಾಕಿದ್ರಿಂದ ಅದು ಸ್ವಲ್ಪ ದಪ್ಪ ಆಗ್ತಾ ಹೋಗ್ತದೆ. ಹೊತ್ತೋದ ತಕ್ಷಣ ದಪ್ಪ ಆಗ್ತದೆ. ಹಾಗಾಗಿ ನಾನು ಸ್ವಲ್ಪ ಹೆಚ್ಚಿಗೆ ನೀರು ಹಾಕೊಂಡು ಸ್ವಲ್ಪ ತೆಳ್ಳಗೆ ಮಾಡಿದೆ. ಇಡ್ಲಿ ಸಾಂಬಾರು, ಬಿಸಿ ಇಡ್ಲಿ ಸಾಂಬಾರು ಸೊನೆ ಕಾವು ಚಂದ ಕೊರು. ನಮ್ಮ ಹಸ್ಬೆಂಡ್ ಕೂಡ ಇಷ್ಟೊತ್ತಿಗೆ ಬರಬೇಕಿತ್ತು, ಆದರೆ ಬರಲಿಲ್ಲ. ಈಗ ಬರೋ ಟೈಮ್ ಆಯಿತು. ಇಲ್ಲಿಗೆ ನಾವು ವಿಡಿಯೋನ ಎಂಡ್ ಮಾಡ್ತೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬಾಯ್.